ನಾರಾಯಣಾಚಾರ್ಯ ಶ್ರೀಮಠಕ್ಕೆ ಮುಂದಿನ ಅಧಿಕಾರಿಯನ್ನು ನೇಮಿಸೋ ಕಾರ್ಯ ಯಾರದ್ದು? ಅದು ತಮ್ಮದೇ ಗುರುಗಳೇ? ಅಲ್ಲ, ಶ್ರೀಮಠದ ಪೀಠಾಧ್ಯಕ್ಷರದು. ಹೌದು. ಮತ್ತೆ ಮಠದಲ್ಲಿ ನಡೆಸುತ್ತಿರುವ ವಿದ್ಯಮಾನವಾದರೂ ಏನು? ಗುರುಗಳು ಕ್ಷಮಿಸಬೇಕು, ನಾನು ಹಂಸಕ್ಷೀರ ನ್ಯಾಯವನ್ನು ಅನುಸರಿಸ್ತಾ ಇದ್ದೀನಿ. ಅಂದರೆ ಆಡುವವರ ಬಾಯಿ ಮುಚ್ಚಿಸಲು ಆಗದೆ ಹೋದಾಗ ನನಗೆ ಬೇಕಾದ್ದನ್ನು ಮಾತ್ರ ಕೇಳಿಸಿಕೊಳ್ಳುತ್ತೇನೆ. ಉಳಿದದ್ದು ನನಗೆ ಸಂಬಂಧ ಇಲ್ಲ. ನನಗೆ ಈ ಅಧಿಕಾರದ ಅಧಿಕ ಪ್ರಸಂಗವು ಬೇಡವೇ ಬೇಡ. ಹಾಗಾದರೆ ನಿನ್ನ ಜೀವನದ ಗುರಿ ಏನು? ಮಠಕ್ಕೆ ಬಂದಿದ್ದಾದರೂ ಯಾಕೆ? ನನಗೆ ಸಂಸಾರ ಬೇಡವಾಗಿದೆ ಗುರುಗಳೇ. ಮನಸ್ಸು ಭಗವಂತನಲ್ಲಿ ಕೇಂದ್ರವಾಗುತ್ತಿದೆ. ಹಾಗಾಗಿ ಸನ್ಯಾಸ ಪಡೆಯುವ ನಿರ್ಧಾರದಿಂದ ಮಠದ ಆಶ್ರಯ ಪಡೆದಿದ್ದೇನೆ. ಸನ್ಯಾಸ ಮಾತ್ರವೋ ಅಥವಾ ಅದರ ಹಿಂದೆ ಪೀಠಿಕೆಯೋ? ಗುರುಗಳು ಮನ್ನಿಸಬೇಕು. ಈ ಪೀಠ ಎಂದರೆ ಹಂಸನಾಮಕನಿಂದ ಮೊದಲುಗೊಂಡು ಆನಂದ ತೀರ್ಥರಿಂದ ಮುಂದುವರೆದು ತಮ್ಮಗಳವರೆಗೂ ಮಹಾ ಮುನಿಗಳು ದಾರ್ಶನಿಕರು ಕುಳಿತು ಪಾವನ ಮಾಡಿದ ಪುಣ್ಯ ಸ್ಥಳ. ಇಲ್ಲಿಗೆ ಬರುವ ಯೋಗ್ಯತೆಯಾಗಲಿ ಇಚ್ಛೆಯಾಗಲಿ ಯಾವತ್ತೂ ಬಂದಿಲ್ಲ, ಬರುವುದೂ ಇಲ್ಲ. ಈ ಸ್ಥಳವನ್ನು ಯಾರು ಅಲಂಕರಿಸಿದರೆ ಅದರ ಯೋಗ್ಯತೆ ದ್ವಿಗುಣವಾಗುವುದೋ ಅವರನ್ನು ಮೂಲರಾಮನು ಕೈ ಹಿಡಿದು ಕರೆದುಕೊಂಡು ಬರುತ್ತಾನೆ. ನಾನು ತಮ್ಮಲ್ಲಿ ದೀನವಾಗಿ ಬೇಡಿಕೊಳ್ಳುತ್ತಿರುವುದು ಸನ್ಯಾಸವನ್ನು ಮಾತ್ರ. ಸನ್ಯಾಸ ಎಂಬ ಪದದಲ್ಲಿ ಬರುವ ನ್ಯಾಸ ಸ್ಥಿತಿ ನನಗೆ ಈಗಾಗಲೇ ಬಂದಿದೆ ಅಂದುಕೊಳ್ಳುತ್ತೇನೆ. ಆದರೂ ಮಾನವರಾಗಿ ಹುಟ್ಟಿದ ಮೇಲೆ ಆಗಲೇಬೇಕಾದ ಸಂಪ್ರದಾಯದಂತೆ ನನ್ನ ಪಾಲಿಗೆ ಸನ್ಯಾಸ ದೀಕ್ಷೆ ಪಡೆಯುವ ಸಂಸ್ಕಾರವಾಗಿದೆ. ಈಗಾಗಲೇ ಮನಸ್ಸು ದೇಹಗಳು ಸನ್ಯಾಸ ಧರ್ಮವನ್ನು ಪಾಲಿಸುತ್ತಿವೆ. ಇದಕ್ಕೆ ತಾವು ಯಾವ ಪರೀಕ್ಷೆ ಒಡ್ಡಿದರೂ ನಾನು ಒಪ್ಪಿ ನಡೆಯುತ್ತೇನೆ. ದಯಮಾಡಿ ನನಗೆ ಗೃಹಸ್ಥ ವಾನಪ್ರಸ್ಥ ಆಶ್ರಮದಿಂದ ಮುಕ್ತಿ ನೀಡಿ ಸನ್ಯಾಸಾಶ್ರಮದ ದೀಕ್ಷೆ ನೀಡಿ ನಾನು ನಂಬಿದ ಭಗವಂತನನ್ನು ನಿಷ್ಕಾಮದಿಂದ ಆರಾಧಿಸುತ್ತಾ ಅವನ ಪಾದ ಸೇವೆಯನ್ನು ಮಾಡಿ ಜನ್ಮ ಸಾರ್ಥಕಗೊಳಿಸಿಕೊಳ್ಳುತ್ತೇನೆ. ಸರಿ, ಈಗ ಹೊರಡು, ಮತ್ತೆ ವಿಚಾರ ಮಾಡೋಣ. ಶ್ರೀಹರಿ. ಸುಧೀಂದ್ರವೇ, ಅನುಮಾನವಿಲ್ಲ, ಇವನ ಉದ್ದೇಶ ಸನ್ಯಾಸ ಮಾತ್ರ. ಆದರೂ ತಕ್ಷಣದ ನಿರ್ಧಾರ ಬೇಡ, ಅವನನ್ನು ಗಮನಿಸ್ತಾ ಇರಿ. ತಮ್ಮ ಚಿತ್ತ ಗುರುಗಳೇ. ನಾವು ಅನ್ಕೊಂಡ ಹಾಗೆ ಏನೂ ಆಗಲ್ಲ. ಈ ಜೀವನ ಒಂಥರ ಕತ್ಲು ಬೆಳಕು ಇದ್ದ ಹಾಗೆ. ಒಳ್ಳೆ ದಿನ ಬರುತ್ತೆ, ಸಂತೋಷವಾಗಿರ್ಬೇಕು ಅನ್ನೋಷ್ಟರಲ್ಲಿ ಏನೋ ಒಂದು ಶುರು ಆಗುತ್ತೆ. ಲೇ 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 ಗೋಪಿ, ನೋಡ್ಕೊಂಡು ಕೆಲಸ ಮಾಡೋದಲ್ವೇನೆ, ಬಂದೇ ಇರು. ಗೋಪಿ, ಎಲ್ಲಿರುತ್ತೆ ನಿನ್ ಜ್ಞಾನ? ನಿನಗೆ ಗೊತ್ತಿಲ್ವಾ ಸೀತಕ್ಕ? ಅಲ್ವೇ ಗೋಪಿ, ಈ ಜಗತ್ತಲ್ಲಿ ನೀನೊಬ್ಳೆ ಅಲ್ವೇ ಮಕ್ಕಳನ್ನ ಹೆತ್ತಿರೋದು. ಮಗ ಸೊಸೆ ಮನೆಯಿಂದ ಆಚೆ ಇರ್ತಾರೆ ಅನ್ನೋ ಕಾರಣಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ನೀನು ಕೂತ್ರೆ ಹೇಗೆ? ಈಗ ನಮ್ ವೆಂಕಟನಾಥ ವಿದ್ಯಾಭ್ಯಾಸಕ್ಕೆ ಅಂತ ಅವ್ರ ಅಕ್ಕನ ಮನೆಯಲ್ಲಿರ್ಲಿಲ್ವೇ? ಸೀತಕ್ಕ, ಆ ಕಾಲ ಬೇರೆ ಈ ಕಾಲ ಬೇರೆ. ಪಾಪ ಸರಸ್ವತಿ ಸುಖವಾಗಿ ಬಾಳ್ದವಳು ದೂರಲ್ಲಿ ಸಂಸಾರ ಹೇಗ್ ನಿಭಾಯಿಸ್ತಾಳೆ? ಒಟ್ನಲ್ಲಿ ನನ್ನ ಹಣೆ ಬರಹನೇ ಸರಿ ಇಲ್ಲ. ಗೋಪಿ, ಮಕ್ಕಳು ಊಟ ಮಾಡ್ತಿದ್ದಾರೆ, ಅವ್ರ ಮುಂದೆ ಹೀಗೆ ಕೂತು ಯಾಕೆ ಅಳ್ತಿದ್ದೀಯಾ? ಆಯ್ತು ಸೀತಕ್ಕ, ಕಣ್ಣೀರ್ ಹಾಕಲ್ಲ.
ನೋಡ್ರಪ್ಪ, ನೀವು ಬೇರೆ ಆಗೋದಕ್ಕೆ ನನ್ನ ಒಪ್ಪಿಗೆ ಇದೆ. ಆದ್ರೆ ಬಾಣತನಕ್ಕೆ ಹೋಗಿರೋ ಕಮಲ ಮಗುವಿನ ಜೊತೆ ಮನೆಗೆ ಬರಬೇಕು. ಅವಳು ಈ ಮನೆ ಹಿರಿ ಸೊಸೆ. ಅವಳು ಈ ಮನೆ ಹೊಸಲು ಮೆಟ್ಟು ಬಂದಾಗ ವೆಂಕಟನಾಥ ಇನ್ನೂ ಚಿಕ್ಕವನು. ಗೆಳೆಯರ ಹಾಗೆ ಬೆಳೆದವರು, ತಾಯಿ ಮಗನ ಹಾಗೆ ಪ್ರೀತಿಸಿದವರು. ಇವನ್ ಮೇಲೆ ಜೀವನೇ ಇಟ್ಕೊಂಡಿದ್ದಾಳೆ. ಅವ್ರ ಸಮಕ್ಷಮದಲ್ಲೇ ಬೇರೆ ಆಗ್ಲಿ ಅನ್ನೋದು ನನ್ನ ಇಚ್ಛೆ. ಇವತ್ತೇ ಕೊನೆ ಅನ್ಸುತ್ತೆ ನಿಮ್ಮನ್ನ ಈ ಒಟ್ಟಿಗೆ ನೋಡೋದು. ಯಾಕಮ್ಮ ಹೀಗೆ ಮಾತಾಡ್ತೀಯ? ದೇಹಗಳು ಬೇರೆ ಬೇರೆ ಆದ ಮಾತ್ರಕ್ಕೆ ಸಂಬಂಧಗಳು ಬಿಟ್ಟು ಹೋಗುತ್ತೇನೋ? ಈ ವೇದಾಂತದ ಮಾತುಗಳೆಲ್ಲ ನನಗೆ ಅರ್ಥ ಆಗಲ್ಲಪ್ಪ. ಅವಳು ಬರೋದಕ್ಕೆ ಇನ್ನೂ 4 ತಿಂಗಳಾಗುತ್ತೆ. ಅಲ್ಲಿವರೆಗೂ ನೀವಿಬ್ರು ಹೀಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು, ನಾನೇ ಬಡಿಸ್ಬೇಕು. ನೀವು ಊಟ ಮಾಡ್ತಿರೋದನ್ನ ಕಣ್ ತುಂಬ್ಕೋಬೇಕು. ಈ ವಿಷಯ ಕೇಳಿ ನನ್ನ ಮನಸ್ಸು ಒಡೆದು ಹೋಗೋ ಬದಲು ನಾನೇ ಒಡೆದು ಹೋಗಿ ಶ್ರೀಹರಿ ಪಾದ ಸೇರಿದ್ರೆ ಚೆನ್ನಾಗಿರೋದು.